ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿದರೆ ಗೊತ್ತಾಗುತ್ತೆ ಬಯರ್ಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಮಾರ್ಕೆಟ್ ಗ್ಯಾಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಸೆಲ್ಲಿಂಗ್ ಬಂತು. ಇಫ್ ಇನ್ ಕೇಸ್ ಇಲ್ಲಿ ಸೆಲರ್ ಸ್ಟ್ರಾಂಗ್ ಇದ್ದರೆ ಇಲ್ಲಿಂದ ಮಾರ್ಕೆಟ್ ಹೋಗ್ತಿತ್ತು. ಪ್ರೀವಿಯಸ್ ಟೈಮ್ ಹೇಗೆ ಸೆಲ್ಲಿಂಗ್ ಬಂದಿತ್ತಲ್ಲ ಹೀಗೆ ಇಲ್ಲಿಂದ ಹೋಗ್ತಿತ್ತು. ಬಟ್ ಇಲ್ಲಿ ಸೆಲರ್ಸ್ ತುಂಬಾ ವೀಕ್ ಇದ್ದಾರೆ, ಬಯರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಅದಕ್ಕೆ ಬಯರ್ ಫೇವರಲ್ಲಿ ಓಪನ್ ಆದರೂ ಕೂಡ ಸ್ವಲ್ಪ ಬಯರ್ಸ್ ಬಿಟ್ಟರು, ಅದರ ನಂತರ ಸೆಲರ್ಸಿಗೆ ಆದರೂ ಕೂಡ ಫಾಲೋ ಥ್ರೂ ತೊಗೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಅದರ ನಂತರ ಬಯರ್ಸ್ ಹೋಗಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಸೈಡ್ ವೇಸ್ ಆಗಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಾಳೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೋ ಚಾನ್ಸಸ್ ಇರ್ತಾರೆ. ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಒಂದು ದಿನದ ಹೈ, 2 ದಿನದ ಹೈ, 3ನೇ ದಿನ ಹೈ, ದಟ್ ಮೀನ್ಸ್ ಎಲ್ಲ ಸೆಲರ್ಸ್ ಸ್ಟಾಪ್ ಲಾಸ್ ಇಲ್ಲುಂಟು. ಇಫ್ ಇನ್ ಕೇಸ್ ನಾಳೆ ಬೈ ಡಿಫಾಲ್ಟ್ ಏನಾದರೂ ಇಲ್ಲಿ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ 51,300 ಈ ರೇಂಜಲ್ಲಿ ಓಪನ್ ಆಯಿತು, ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಇಲ್ಲಿಂದ ಮಾರ್ಕೆಟ್ ಒಂದು ಅಪ್ಸೈಡಲ್ಲಿ ಒಳ್ಳೆ ಮೂವ್ ಬರ್ಬೋದು, ರೈಟ್? ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಮ್ಮದು ಫಸ್ಟ್ ಟಾರ್ಗೆಟ್ ಇರ್ತಾರೆ 51,488 ಫಸ್ಟ್ ಟಾರ್ಗೆಟ್ ಇರ್ತಾರೆ. ಆ್ಯಂಡ್ ನಾವು ಸೆಕೆಂಡ್ ಟಾರ್ಗೆಟ್ ನೋಡ್ಲಿಕ್ಕೆ ಹೋದರೆ ನಮ್ಮದು 51,622 ನಮ್ಮದು ಸೆಕೆಂಡ್ ಟಾರ್ಗೆಟ್ ಇರ್ತಾರೆ. ಮಾರ್ಕೆಟ್ ಇಲ್ಲಿ ತನಕ ಹೋಗೋ ಚಾನ್ಸ್ ಆರ್ ವೆರಿ ಹೈ. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿದಾರಲ್ಲ ಇವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಹೇಗೆ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂತಲ್ಲ ಹಾಗೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂತು ಆದರೂ ಕೂಡ ಅಲ್ಲಿ ಹೋಲ್ಡ್ ಮಾಡಿದರು, ಅಂದರೆ ಹೀಗೆ ಸೆಲ್ಲಿಂಗ್ ಬಂದು ಸೆಕೆಂಡ್ ಹಾಫಲ್ಲಿ ಅಪ್ಸೈಡ್ ಹೋಗೋದಲ್ಲ, ಇಲ್ಲೇ ಮಾರ್ಕೆಟ್ ಓಪನ್ ಆಯಿತು, ಅದರ ನಂತರ ಸ್ವಲ್ಪ ಸೆಲ್ಲಿಂಗ್ ಬಂತು, ಅದರ ನಂತರ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಆಗಿ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ಇಫ್ ಇನ್ ಕೇಸ್ ನಾವು ಬೈ ಮಾಡಿ ಸ್ವಲ್ಪ ಅಪ್ಸೈಡಲ್ಲಿ ಮೊಮೆಂಟಮ್ ಸಿಗ್ಬೋದು. ಯಾಕೆ ಗೊತ್ತುಂಟಾ? ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಅವ್ರದ್ದು ಹೈಕ್ಕಿಂತ, ದಟ್ ಮೀನ್ಸ್ ಅವ್ರು ಏನು ಶಾರ್ಟ್ ಮಾಡಿರ್ತಾರೆ ಅಥವಾ ಅವ್ರು ಏನು ಹೆಜ್ ಮಾಡಿರ್ತಾರೆ ಅವ್ರ ಪೊಸಿಷನ್ಗಿಂತ ಅಪ್ಸೈಡಲ್ಲಿ ಇರ್ತಾರೆ, ಅಂದರೆ ಸ್ವಲ್ಪ ನೆಗೆಟಿವ್ ತೋರ್ತಾ ಇರ್ತಾರೆ. ಸೊ ಇಫ್ ಇನ್ ಕೇಸ್ ಅಲ್ಲೇ ಹೋಲ್ಡ್ ಮಾಡ್ತಾ ಇದ್ದರೆ ಅವರು ಸ್ವಲ್ಪ ಸ್ಕ್ವೇರ್ ಅಪ್ ಮಾಡೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಓಪನ್ ಆಗ್ತಾನೆ ಸೆಲ್ ಮಾಡೋ, ಓಪನ್ ಆಗ್ತಾನೆ ಡೌನ್ ಸೈಡ್ ಬಂದರೆ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಪೊಸಿಷನ್ನ ಆ್ಯಡ್ ಮಾಡ್ತಾರೆ. ಹೇಗೆ ಇವತ್ತು ಪೊಸಿಷನ್ನ ಆ್ಯಡ್ ಮಾಡಿರ್ತಾರೆ ಹಾಗೆ ಪೊಸಿಷನ್ನ ಆ್ಯಡ್ ಮಾಡ್ತಾರೆ, ಅಥವಾ ಅವರು ಸ್ಕ್ವೇರ್ ಅಪ್ ಮಾಡಲ್ಲ. ಸೊ ಇಫ್ ಇನ್ ಕೇಸ್ ಅಲ್ಲೇ ಹೋಲ್ಡ್ ಮಾಡಿ ಯಾವಾಗ ಏನು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಟ್ಟು ಪ್ಲ್ಯಾನ್ ಮಾಡಬೇಕಾಗುತ್ತೆ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಹೋಗಿರುತ್ತೆ. ಸೊ ಇಲ್ಲಿ ಹೋಗುವಾಗ ಸ್ವಲ್ಪ ನಾವು 1/3 ಕ್ವಾಂಟಿಟಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದರೆ ಸ್ವಲ್ಪ ಬಯರ್ಸು ಸರ್ಪ್ರೈಸ್ ಆಗ್ತಾರೆ, ಮತ್ತು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಪ್ರೀವಿಯಸ್ ಡೇ ದಟ್ ಮೀನ್ಸ್ ಸೋಮವಾರ ದಿನ ಏನಾಯಿತು, ಮಾರ್ಕೆಟ್ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ ಕೊಡ್ತು, ಇವತ್ತು ಅವ್ರ ಫೇವರಲ್ಲಿ ಓಪನ್ ಆಯಿತು. ದಟ್ ಮೀನ್ಸ್ ಯಾರೆಲ್ಲ ಓವರ್ ನೈಟಲ್ಲಿ ಬೈ ಮಾಡಿದ್ರು ಅವ್ರು ಸ್ವಲ್ಪ ಇಲ್ಲಿ ಏನಾಯಿತು ಪ್ರಾಫಿಟ್ ತೋರ್ತು, ಪ್ರಾಫಿಟ್ ಬುಕ್ ಮಾಡ್ತಾರೆ. ಇಫ್ ಇನ್ ಕೇಸ್ ಯಾರೆಲ್ಲ ಇವತ್ತು ಓವರ್ ನೈಟಲ್ಲಿ ಬೈ ಮಾಡಿರ್ತಾರೆ ನಾಳೆ ಒಂದು ಒಳ್ಳೆ ಓಪನಿಂಗ್ ಗೇನ್ ಸಿಗ್ಬೋದು ಅಂತ, ಅವ್ರು ಏನಾಗ್ತಾರೆ ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಆಗ್ತಾರೆ, ಸ್ವಲ್ಪ ಇಲ್ಲಿ ಅವರು ಕನ್ಫ್ಯೂಸ್ ಆಗ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ಓಪನಿಂಗ್ ಮೂವ್ನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಹೀಗೆ ಅಪ್ ಸೈಡ್ ಹೋಗಿ, ಅಥವಾ ಇಲ್ಲೇ ಸೈಡ್ ವೇಸ್ ಹೋಗ್ತಾರಾ, ಅಥವಾ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರ್ತಾರಾ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡಲ್ಲಿ ಡೇ ಹೈನ ಬ್ರೇಕ್ಔಟ್ ಆಗಲಿ ನಾವಿಲ್ಲಿ 1/3 ಪ್ಲ್ಯಾನ್ ಮಾಡ್ತೀವಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬ್ರೇಕ್ ಡೌನ್ ಆದರೂ ಕೂಡ ಇಲ್ಲಿ ನಾವು 1/3 ಕ್ವಾಂಟಿಟಿ ಐ ಥಿಂಕ್ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಫೈನ್. ಸೊ ನಾಳೆ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಇಂಟ್ರೆಸ್ಟಿಂಗ್ ಆಗ್ತಾರೆ, ಎಲ್ಲಿ ಹೋಗಿ ಕ್ಲೋಸಿಂಗ್ ಕೊಡ್ತಾರೆ, ಎಲ್ಲಿಂದ ಓಪನ್ ಆಗ್ತಾರೆ, ನಾಳೆ ಓಪನಿಂಗ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಫ್ಟಿ ತುಂಬ ಚೆನ್ನಾಗಿ ಉಂಟು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ, ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆದರೆ ಒಂದು ಅಪ್ಸೈಡ್ ಮೂಮೆಂಟಮ್ ಬರ್ಬೋದು ಅಂತ ಹೇಳಿದ್ದೆ. ಬಟ್ ಇವತ್ತೇನಾಯಿತು, ಸ್ವಲ್ಪ ಗ್ಯಾಪ್ ಓಪನ್ ಆಯಿತು, ಯಾರೆಲ್ಲ ಬೈ ಮಾಡಿದ್ದಾರೆ ಅವ್ರು ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಇದು ಸೆಲ್ಲಿಂಗೇ ಆಗಿದ್ದರೆ, ಸೆಲರ್ಸೇ ಸ್ಟ್ರಾಂಗ್ ಇದ್ದರೆ ಇಲ್ಲಿಂದ ಏನಾಗ್ತು, ಲೋವರ್ ಲೋ ಫಾರ್ಮೇಷನ್ ಮಾಡಿ ಇಲ್ಲಿಂದ ಫಾಲೋ ಥ್ರೂ ಸಿಗ್ತಿತ್ತು. ಬಟ್ ಏನಾಯ್ತು, ಇಲ್ಲಿಂದ ಇದು ಕಂಪ್ಲೀಟ್ಲಿ ರಿಕವರ್ ಆಯಿತು. ಫೈನ್, ರಿಕವರಿ ಆಗಿ ಇದು 25,000 ಏನು ಇಂಪಾರ್ಟೆಂಟ್ ಲೆವೆಲ್ ಇದೆಯಲ್ಲ, ದಟ್ ಮೀನ್ಸ್ ಯಾರೆಲ್ಲ ಸೆಲ್ಲಿಂಗ್ ಪೊಸಿಷನ್ ಎಲ್ಲ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಅಪ್ಸೈಡು ಕಂಟಿನ್ಯೂ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು, ರೈಟ್? ಅಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋದ್ರ ಮೇಲೆ ಇಲ್ಲಿ ನಮಗೊಂದು ಟಾರ್ಗೆಟ್ ಕೂಡ ಸಿಕ್ತು. ನಾನು ನಿನ್ನೆ ವಿಡಿಯೋದಲ್ಲಿ ಏನು ಹೇಳಿದೆ ಟಾರ್ಗೆಟು, ಆ ಟಾರ್ಗೆಟ್ ಕೂಡ ಹಿಟ್ ಆಯಿತು. ಫೈನ್. ಸೊ ನಾನು ಹೇಳ್ತಾ ಇಲ್ಲ ನಿಫ್ಟಿಲಿ ವೀಕ್ ಉಂಟು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಉಂಟು ಅಂತ, ನಾನು ಹೇಳ್ತಾ ಇಲ್ಲ, ಬಿಕಾಸ್ ಎರಡೂ ಕೂಡ ನನಗೆ ಸ್ಟ್ರಾಂಗ್ ಆಗಿ ತೋರ್ತಾ ಉಂಟು. ಬಟ್ ನಾಳೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆದರೆ, ಗ್ಯಾಪ್ ಡೌನ್ ಓಪನ್ ಆಗಿ ಹಾಫ್ ಆನ್ ಅವರಲ್ಲಿ ಹೇಗೆ ಮೂಮೆಂಟಮ್ ಮಾಡ್ತಾರೆ ಅಂದರೆ, ಮಾರ್ಕೆಟ್ ಇಫ್ ಇನ್ ಕೇಸ್ ಈ ರೇಂಜಲ್ಲಿ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿದ್ದಾರೆ ಇವ್ರು ಪ್ರಾಫಿಟ್ ಬುಕ್ಕಿಗೆ ಟ್ರೈ ಮಾಡ್ತಾರೆ, ಯಾರಲ್ಲಿ ಬೈಯಿಂಗ್ ಮಿಸ್ ಮಾಡಿರ್ತಾರೆ ಇವ್ರು ಸ್ವಲ್ಪ ಬೈಯಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ಸ್ವಲ್ಪ ವಾಲಟಿಲಿಟಿ ಸೈಡ್ ವೇಸ್ ಮೂಮೆಂಟಮ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಅದೇ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿಂದ ಅಪ್ ಸೈಡ್ ಮೂಮೆಂಟಮ್ ಮಾಡ್ತಾರೆ, ಅಥವಾ ಓಪನ್ ಆಗ್ತಾನೆ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಮೂಮೆಂಟಮ್ ಮಾಡ್ತಾರೆ, ಇದು ಸ್ವಲ್ಪ ನೋಡಬೇಕಾಗುತ್ತೆ. ಸೊ ಅದಕ್ಕೆ ನಾಳೆ ಬ್ಯಾಂಕ್ ನಿಫ್ಟಿದು ಓಪನಿಂಗ್ ಸ್ವಲ್ಪ ಇಂಪಾರ್ಟೆಂಟು, ಎಲ್ಲಿ ಓಪನ್ ಆಗ್ತಾರೆ ಅಂತ. ಇಫ್ ಇನ್ ಕೇಸ್ ಇದು ಫ್ಲಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ, ಏನಿದು ಲಾಸ್ಟ್ ಹಾಫ್ ಆನ್ ಅವರಲ್ಲಿ ಸೆಲ್ಲಿಂಗ್ ಬಂದಿದೆಯಲ್ಲ ಈ ಸೆಲ್ಲಿಂಗ್ನ
ಓಪನಿಂಗಲ್ಲೇ ಹೋಲ್ಡ್ ಮಾಡ್ತಾ ಉಂಟಾ, ಓಪನಿಂಗ್ ಆಗಿ ಇಲ್ಲಿಂದ ಹೋಲ್ಡ್ ಮಾಡ್ತಾ ಉಂಟಾ ಹಾಫ್ ಆನ್ ಅವರಲ್ಲಿ. ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದರೆ ಇಲ್ಲಿಂದ ಯಾವಾಗ ಇದು ಡೇ ಹೈನ ಬ್ರೇಕೌಟ್ ಆಗ್ತಾರೆ, ಅದು ನಾಳೆದು ಇಂಟ್ರಾ ಡೇ ಹೈ ಆಗಿರಲಿ ಅಥವಾ ಇವತ್ತಿನ ಡೇ ಹೈ ಆಗಿರಲಿ, ಅದನ್ನ ಬ್ರೇಕೌಟ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಕ್ವಾಂಟಿಟಿ ಸ್ವಲ್ಪ ನಾರ್ಮಲ್ ಇಟ್ಟರೆ ಬೆಟರ್, ಬಿಕಾಸ್ ಇದು ಆಲ್ರೆಡಿ ಒಂದೊಳ್ಳೆ ಮೊಮೆಂಟಮ್ ಆಗಿದೆ. ಅಪ್ಸೈಡೆಲ್ಲ ನೋಡ್ಲಿಕ್ಕೆ ಹೋದರೆ 25,200, 25,266 ಇದ್ರಲ್ಲಿ ಸ್ವಲ್ಪ ಒಂದೊಳ್ಳೆ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಉಂಟು. ಸೊ ಇಲ್ಲಿಂದ ನಾವು ಪ್ಲ್ಯಾನ್ ಮಾಡಿಕ್ಕೆ ಹೋದರೆ ಸೊ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಸೊ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಇಲ್ಲಿ ಫಸ್ಟು ಬೈ ಮಾಡಿದಾರಲ್ಲ ಅವರೆಲ್ಲ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಅದ್ರ ನಂತರ ಮಾರ್ಕೆಟ್ ಏನಿದ್ರು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಹೋಗ್ತಾರೆ, ಹೇಗೆ ಇವತ್ತು ಹೋಯಿತು, ಅಥವಾ ಮಾರ್ಕೆಟ್ ಇಲ್ಲೇ ಗ್ಯಾಪ್ ಅಪ್ ಓಪನ್ ಆಯಿತು, ಸೆಲ್ಲಿಂಗ್ ಬಂದು ಅಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಆಗ್ತಾರ, ಸ್ವಲ್ಪ ನೋಡಬೇಕಾಗುತ್ತೆ. ಫೈನ್. ಸೊ ನಾ ಹೇಳಿದಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಓಪನಿಂಗ್ ಸ್ವಲ್ಪ ಇಂಪಾರ್ಟೆಂಟ್, ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾರೆ ಸ್ವಲ್ಪ ಅದು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಇಲ್ಲಿ ನಾನು ಸ್ಟಾಕಿದ್ ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ನಾನು ಹೇಳಿದ್ದೆ ಸ್ವಲ್ಪ ದಿನ ನಾನು ಸ್ಟಾಕಿದ್ ಪೋಸ್ಟ್ ಮಾಡಲ್ಲ ಅಂತ, ಬಿಕಾಸ್ ಅದಕ್ಕೊಂದು ರೀಸನ್ ಉಂಟು. ಆ ರೀಸನ್ ಏನು ಉಂಟಂತ ನಾನು ಟೆಲಿಗ್ರಾಮ್ ಚಾನಲ್ಲಿ ಹಾಕಿದ್ದೇನೆ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಇಷ್ಟ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಇದೇ ರಿಲೇಟೆಡ್ ಯಾವುದಾದ್ರು ಲರ್ನಿಂಗ್ ವೀಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.